ಎಲ್ಲರಿಗೂ ನಮಸ್ಕಾರ. ನಾನು ನಂದಾ ಹುರಳಿ ಅಂತಂದು ಸರ್ಕಾರಿ ಉದ್ಯೋಗಿಯಾಗಿದ್ದೇನೆ. ಮಹಾವತಾರ್ ಫೌಂಡೇಶನ್ನ ನಾನು 1 ವರ್ಷದಿಂದ ಜೂಮ್ ಲಿಂಕ್ ಮುಖಾಂತರ ಜಾಯ್ನ್ ಆಗಿದ್ದು, ಇಲ್ಲಿ ಧ್ಯಾನಕ್ಕಾಗಿ ನಾನು ಈ ಲಿಂಕನ್ನು ಜಾಯ್ನ್ ಆದೆ. ಇಲ್ಲಿ ಧ್ಯಾನದೊಂದಿಗೆ ಸಮಗ್ರ ಜೀವನ ಶೈಲಿ ಅಂತಂದು ಯೋಗಾಸನ, ಧ್ಯಾನ, ಮನೆಮದ್ದು, ಅಕ್ಯುಪ್ರೆಷರ್, ಮುದ್ರೆಗಳು ಇಂಥ ಮುಂತಾದ ನಮಗೆ ಚಿಕಿತ್ಸೆಗಳ ಬಗ್ಗೆ ತಿಳಿಸಿದರು. ಅದರಲ್ಲಿ ನಾನು ಪ್ರತಿಯೊಂದನ್ನು ಅಳವಡಿಸ್ಕೊಂಡು ಇಲ್ಲಿ ಆರೋಗ್ಯವಾಗಿ ಯಾವ ರೀತಿ ಇರಬೇಕಂತನ್ನೋದನ್ನು ಕಂಡುಕೊಂಡೆ. ಅದರಲ್ಲಿ ಮುಖ್ಯವಾಗಿ ಸ್ವಮೂತ್ರ ಚಿಕಿತ್ಸೆಯನ್ನು ನಾನು ಅಳವಡಿಸ್ಕೊಂಡಿದ್ದು, ಅದನ್ನು ಪ್ರಚಾರ ಮಾಡಬೇಕಂತನ್ನೋದು ನನ್ನ ಉದ್ದೇಶ. ಸ್ವಮೂತ್ರ ಚಿಕಿತ್ಸೆಯನ್ನು ಮೊದಲಿಗೆ ಗುರೂಜಿಯವರು ನಮಗೆ ಇಲ್ಲಿ ಕ್ಲಾಸನ್ನು ಕೊಟ್ಟರು. ಮೊದಲಿಗೆ ನಮ್ಗೆ ಅಳವಡಿಸ್ಕೋಬೇಕಾದ್ರೆ ಅದನ್ನ ಏನು ಅನಿಸ್ತಿತ್ತು, ಹಿಂಜರಿಕೆ ಇತ್ತು. ಅದು ದೇಹದಿಂದ ಹೊರಗೆ ಹೋಗುವಂಥ ತ್ಯಾಜ್ಯ ವಸ್ತು ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಅದು ತ್ಯಾಜ್ಯ ವಸ್ತು ಅಲ್ಲ. ಏಕೆಂದರೆ ನಮ್ಮ ಪ್ರತಿಯೊಂದು ದೇಹದಿಂದ ಹೋಗುವಂಥ ಈಗ ಲಾಲಾರಸ ಇದೆ, ಬಾಯಿಂದ ಅದು ದೇಹದಿಂದ ಹೊರಬರ್ತದೆ. ಅದು ನಮಗೆ ದೇಹದ ಏನು ಜೀರ್ಣಾಂಗ ಕ್ರಿಯೆಗೆ ಸಹಾಯಕವಾಗುತ್ತದೆ. ಅದೇ ರೀತಿ ತಾಯಿಯ ಎದೆಯಿಂದ ಬರುವಂಥ ಹಾಲು ಮಗುವಿಗೂ ಕೂಡ ಅದು ಜೀವಾಮೃತವಾಗಿರ್ತದೆ. ಅದೇ ರೀತಿ ನಮ್ಮ ದೇಹದಿಂದ ಹೊರಬರುವಂಥ ಮೂತ್ರ, ಅದಕ್ಕೆ ಶಿವಾಂಬ ಅಂತ ಕರೀತಾರೆ, ಅದು ಕೂಡ ನಮ್ಮ ದೇಹಕ್ಕೆ ತುಂಬ ಬೇಕಾದಂಥ ವಿಟಮಿನ್ ಮಿನರಲ್ಸನ್ನು ಕೊಡುತ್ತೆ. ಈಗ ಅದನ್ನು ಢಮರು ತಂತ್ರ ಅಂತಂದು 5000 ವರ್ಷಗಳ ಹಿಂದೆ ಅದಕ್ಕೆ ತುಂಬ ಪ್ರಾಚೀನವಾಗಿ ನಾವು ಅದನ್ನು ನೋಡಿದಾಗ 5000 ವರ್ಷಗಳ ಹಿಂದಿನಿಂದಲೂ ಅದಕ್ಕೆ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಶಿವನೂ ಕೂಡ ಅದಕ್ಕೆ ಅದರ ಏನು ಸ್ವಮೂತ್ರದ ಬಗ್ಗೆ ಪಾರ್ವತಿಗೆ ಹೇಳಿದ್ದನ್ನು ನಾವು ಇಲ್ಲಿ ಪತ್ರಿಕೆಯಲ್ಲಿ ಕಾಣ್ಬೋದು. ನಂತರ USA ಪತ್ರಿಕೆಯಲ್ಲಿ 1990ರಲ್ಲಿ ಕೂಡ ಕ್ಯಾಲಿಫೋರ್ನಿಯಾ ಅಂತ ಪತ್ರಿಕೆಯಲ್ಲಿ ಸ್ವಮೂತ್ರಪಾನ ಮಾಡುವುದರಿಂದ ಅನೇಕ ಮಾರಕ ಕಾಯಿಲೆಗಳನ್ನು ನಾವು ಹೊಡೆದೋಡಿಸ್ಬೋದಂತ ಪತ್ರಿಕೆಯಲ್ಲಿ ಬಂದದ್ದನ್ನು ನಾವು ಕಾಣ್ತೇವೆ. ಇದು ಅಷ್ಟೊಂದು ಪ್ರಚಲಿತ ಆಗಿರುವುದಿಲ್ಲ. ಯಾಕೆಂದರೆ ಹಿಂದೆ ಋಷಿಮುನಿಗಳು ಕೂಡ ಇದನ್ನು ಸ್ವಮೂತ್ರಪಾನವನ್ನು ಮಾಡಿ 300 ವರ್ಷಗಳ ಹೊರಗೆ ಬಾಳಿದ್ದನ್ನು ನಾವು ಕಾಣ್ಬೋದು. ನಂತರ ಇದನ್ನು ಯಾಕೆ ಪ್ರಚಲಿತ ಆಗಲಿಲ್ಲ ಅಂತಂದರೆ, ಇದು ತ್ಯಾಜ್ಯ ವಸ್ತು ಅಂತ ಎಲ್ಲರೂ ತಿಳಿದುಬಿಟ್ಟಿದ್ರು. ಇದಕ್ಕೆ ಡಾಕ್ಟರ್ ಜಗದೀಶ್ ಬುರಾಣಿ ಅಂತನ್ನುವರು, ಅವರು ಕೂಡ ನರದ ಕಾಯಿಲೆಯಿಂದ ಬಳಲ್ತಾ ಇದ್ದಾಗ ಈಗ ಅವ್ರಿಗೆ ಯಾರು ಹೇಳಿದ್ರಂತೆ ಸ್ವಮೂತ್ರ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ, ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಅಂತಂದು. ಅದಕ್ಕೆ ಅವರು ಇದನ್ನು ಸ್ವಮೂತ್ರ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಾಗ ಅವರ ರೋಗ ತನ್ನಿಂದ ತಾನೇ ಕಡಿಮೆ ಆಗ್ತಾ ಬಂದು ಅವರು ನಿರೋಗಿ ಆದ ನಂತರ ಅದನ್ನು ಏನು ಒಂದು ಪೈಸೆ ಖರ್ಚಿಲ್ಲದೆ ನಮ್ಮ ದೇಹದಿಂದ ಬರುವಂಥ ಮೂತ್ರಪಾನವನ್ನು ನಾವು ಮಾಡೋದ್ರಿಂದ ಇಷ್ಟೊಂದು ಆರೋಗ್ಯವಿದೆ ಅಂದರೆ ಅದನ್ನು ಯಾಕೆ ನಾವು ಜನರಿಗೆ ತಲುಪಿಸಬಾರ್ದು ಅಂತ ಅನ್ನೋದು ಅವ್ನು ಮನಗೊಂಡು ಪುಸ್ತಕದ ಮೂಲಕ ಅವರು ಇದನ್ನು ಶಿವಾಂಬು ಅಂತ ಪುಸ್ತಕವನ್ನು ಬರೆಯೋದ್ರ ಮೂಲಕ ಎಲ್ಲ ಸಾರ್ವಜನಿಕರಿಗೂ ಕೂಡ ಇದನ್ನು ಮುಟ್ಟಿಸ್ಬೇಕಂತ ಉದ್ದೇಶವನ್ನು ಹೊಂದಿ ಅವರ ಮೂಲಕ ನಮಗೆ ಇದು ತಿಳಿದಿದೆ. ನಂತರ ಇದರ ರಷ್ಯಾ ಮತ್ತು ಜಪಾನ್ಗಳಲ್ಲಿ ಮನುಷ್ಯರ ಮೂತ್ರವನ್ನು ಸಂಗ್ರಹಿಸಿ ಅದನ್ನು ಕೈಗಾರಿಕೋದ್ಯಮದಲ್ಲಿ ಕೂಡ ನಾವು ಬಳಸೋದನ್ನು ಕಾಣ್ತಾ ಇದ್ದೇವೆ. ಆ ರೀತಿ ನಾನು ಕೂಡ ಮೊದಲೇ ಇದನ್ನು ಸ್ವಮೂತ್ರಪಾನವನ್ನು ಅಳವಡಿಸ್ಕೋಬೇಕಾದ್ರೆ ನನ್ನಲ್ಲಿ ಕೂಡ ಹಿಂಜರಿಕೆ ಇತ್ತು. ಗುರೂಜಿಯವರು ಒತ್ತಾಯ ಮಾಡ್ತಾರಂತಂದು ನಾನು ಅಳವಡಿಸ್ಕೋಬೇಕು, ಇದನ್ನು ಕೂಡ ಯಾಕೆ ಅದನ್ನು ತ್ಯಾಜ್ಯವಾಗಿ ಅದನ್ನು ಕಡೆಗಣಿಸಬಾರ್ದು ಅಂತ ಅನ್ನೋದು ಉದ್ದೇಶದಿಂದ ನಾನು ಅಳವಡಿಸ್ಕೊಂಡು ಬಂದೆ. ನನ್ನಲ್ಲಿ ಕೂಡ ಮೈಕೈ ನೋವು ಇತ್ತು, ಮತ್ತು ಥೈರಾಯ್ಡ್ ಇತ್ತು, BP ಇತ್ತು. ಈಗೆಲ್ಲ ನಾರ್ಮಲ್ ಬಿದ್ದು BP ಟ್ಯಾಬ್ಲೆಟನ್ನು ನಾನು ಬಿಟ್ಟಿದ್ದೇನೆ. ಅಂಥ ಆರೋಗ್ಯವಾದಂಥ ಎಲ್ಲ ಮಿನರಲ್ ಮತ್ತು ವಿಟಮಿನ್ ಕೊಡುವಂಥ ನಮ್ಮ ದೇಹದಿಂದ ಬರುವಂಥ ಜಲವಾಗಿದೆ ಇದು. ಇದನ್ನು ಯಾವ ರೀತಿ ಅಳವಡಿಸ್ಕೋಬೇಕಂತಂದ್ರೆ, ಮೊದಲೇದಾಗಿ ಹಿಂಜರಿಕೆ ಇರುತ್ತದೆ ಎಲ್ಲರಿಗೂ. ಮೊದಲೇ ಸ್ವಮೂತ್ರಪಾನ ಮಾಡಬೇಕಂತ ಇಚ್ಛೆ ಪಟ್ಟವರು ಸ್ವಮೂತ್ರವನ್ನು ಹಿಡಿದುಕೊಂಡು ಅದನ್ನು ಬಕೆಟ್ನಲ್ಲಿ ಹಾಕಿ ಅದಕ್ಕೆ ನೀರನ್ನು ಸಂಗ್ರಹ ಮಾಡಿ ಮೊದಲು ನೀವು ಅದನ್ನು ಕಾಲನ್ನು ಇಟ್ಟು ಒಂದು ತಾಸು ಕಾಲನ್ನಿಟ್ಟು ಏನು ನಿಮಗೆ ಯಾವ ರೀತಿ ಶುಭ್ರ ಆಗ್ತಾವೆ ಮತ್ತು ಅಲ್ಲಿ ಇಡೀ ದೇಹಕ್ಕೆ ಕೂಡ ನಿಮಗೆ ಚೈತನ್ಯ ಬರೋದನ್ನು ನೀವು ಗಮನಿಸ್ಬೋದು. ನಂತರ ಸ್ವಮೂತ್ರವನ್ನು ನಾವು ಪಾನ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ವಮೂತ್ರ ಹಿಡಿಬೇಕಾದ್ರೆ ಮೊದಲಿನ ಕೆಲವು ತೊಟ್ಟುಗಳನ್ನು ಬಿಡಬೇಕು. ನಂತರ ಬರುವಂಥ ಕೆಲವು ತೊಟ್ಟುಗಳನ್ನು ಬಿಟ್ಟು ಮಧ್ಯದಲ್ಲಿ ಬರುವಂಥ ಮೂತ್ರವನ್ನು ನೀವು ಹಿಡಿದು ಒಂದು 5 ನಿಮಿಷ ಬಿಟ್ಟು ಆ ಮೂತ್ರವನ್ನು ನಿಮ್ಮ ಕಣ್ಣುಗಳಲ್ಲಿ ಕೆಲವು ಡ್ರಾಪ್ಸು, ಕಿವಿಗಳಲ್ಲಿ ಕೆಲವು ಡ್ರಾಪ್ಸು, ನಂತರ ಅಂಗೈಯಲ್ಲಿ ಮೂತ್ರವನ್ನು ಹಿಡಿದು ಮೂಗಿಗೆ ದೀರ್ಘ ಉಸಿರು ತೆಗೆದುಕೊಂಡಾಗ ನೆನಪಿನ ಶಕ್ತಿ ಬರುವಂಥದ್ದು ಕೂಡ ಇದರಲ್ಲಿ ನಾನು ಕಂಡುಕೊಂಡಿದ್ದೇನೆ. ಅದಲ್ಲದೆ ಮೂತ್ರವನ್ನು ಹಿಡಿದು ಅದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡಿ ತಣ್ಣಗೆ ಆಗಲು ಬಿಟ್ಟಾಗ ಅದರಲ್ಲಿ ಕೆನೆ ಪದರು ಬಂದಂಗೆ ಬರ್ತದೆ. ಅದನ್ನು ತೆಗೆದು ಆ ಮೂತ್ರವನ್ನು ತಣ್ಣಗಾದಾಗ ನಮ್ಮ ಇಡೀ ದೇಹಕ್ಕೆ ಮಸಾಜ್ ಮಾಡಿಕೊಳ್ಳೋದ್ರಿಂದ ಚರ್ಮದ ಕಾಯಿಲೆಗಳು ಮತ್ತು ಮೈಕೈಯಲ್ಲಿ ನೋವು ಇದ್ದಂಥದ್ದು ಎಲ್ಲವೂ ಕಡಿಮೆ ಆಗೋದನ್ನು ನಾನು ಕಂಡುಕೊಂಡಿದ್ದೇನೆ. ಮತ್ತು ತಲೆಯಲ್ಲಿ ಹೊಟ್ಟಾದರೆ ತಲೆಗೂ ಕೂಡ ಅದನ್ನು ಮಸಾಜ್ ಮಾಡ್ಕೋಬೋದು. ನಂತರ
ಫ್ರ್ಯಾಕ್ಚರ್ ಆದ ಭಾಗಕ್ಕೆ ನಾವು ಮೂತ್ರದ ಪ್ಯಾಕನ್ನು ಮೂತ್ರದಲ್ಲಿ ಬಟ್ಟೆಯನ್ನು ತೋಯಿಸಿ ಮೂತ್ರ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಏನು ಕಟ್ಟಾದಂಥ ನರ್ವ್ಸ್ ಅಥವಾ ಬೋನ್ಗಳು ಬೇಗನೆ ಅವು ಕೂಡಲಿಕ್ಕೆ ತುಂಬ ಸಹಾಯಕವಾಗಿದೆ. ಇಂಥ ಎಲ್ಲ ಅವಕಾಶವನ್ನು ನಮಗೆ ಕೊಟ್ಟಂಥ ಅದ್ಭುತವಾದ ಮಹಾವತಾರ್ ಫೌಂಡೇಶನ್ಗೆ ನಾನು ಯಾವಾಗಲೂ ಕೃತಜ್ಞತೆ ಆಗಿದ್ದೇನೆ. ಇಂಥ ಚಿಕಿತ್ಸೆಗಳನ್ನು ತಾವೂ ಕೂಡ ಅಳವಡಿಸ್ಕೊಂಡು ತಮ್ಮರಲ್ಲಿ ರೋಗ ರಹಿತವಾಗಿ ಆರೋಗ್ಯವಾಗಿ ತಾವು ಇರ್ರಿ ಅಂತಂದರೆ ವೈದ್ಯಕೀಯ ಯಾವುದೇ ಒಂದು ಔಷಧವನ್ನು ತೆಗೆದುಕೊಳ್ಳದೆ ನಿರೋಗಿಯಾಗಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ದೇಹದಿಂದ ಬರುವಂಥ ಸೋಮೂತ್ರಪಾನವನ್ನು ಅಳವಡಿಸ್ಕೊಂಡು ಎಲ್ಲರೂ ಆರೋಗ್ಯವಂತರಾಗಿರಿ ಅಂತ ಕೇಳ್ಕೊತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.